ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನದಿಗೆ ಸ್ವಾಗತ. ನೀವು ನೋಡ್ತಾ ದೃಶ್ಯಗಳು ಯಾದಗಿರಿ ನಗರದ ಭೀಮಾ ನದಿಯ ಒಂದು ದೃಶ್ಯಗಳು, ಹಳೆ ಬ್ರಿಡ್ಜ್ ದೃಶ್ಯಗಳನ್ನ ತೋರಿಸ್ತಾ ಇದ್ದೇನೆ ನೋಡಿ. ಈ ದೃಶ್ಯವನ್ನು ತೋರಿಸುವ ಯಾಕಂತಂದರೆ ಈ ಒಂದು ಬ್ರಿಡ್ಜ್ ಕೆಟ್ಟೋಗಿದ್ದೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ರಾಜಕಾರಣಿಗಳು, ಜನಪ್ರತಿನಿಧಿಗಳು. ಏನು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಮೊದಲೆಲ್ಲ ಕೆಟ್ಟದಾಗಿತ್ತು, ಆದರೆ ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ, ಅತಿ ದೊಡ್ಡ ಪ್ರಾಬ್ಲಮ್. ಏನಪ್ಪ ಅಂತಂದರೆ ಅತಿ ವೇಗವಾಗಿ ಬರುವಂಥ ದ್ವಿಚಕ್ರ ವಾಹನಗಳು ಬಂದು ಇಲ್ಲಿ ಎಷ್ಟು ಜನ ಬೀಳ್ತಾ ಇದ್ದಾರೆ ನೋಡಿ. ಇಲ್ಲೇನು ಗೊತ್ತಾಗ್ತಿಲ್ಲ. ಒಂದು ಒಳ್ಳೆಯ ಕೆಲಸ ಮಾಡಿ ಇನ್ನೊಂದು ಕೆಟ್ಟ ಕೆಲಸ ಅಂತ ಏನಪ್ಪ ಅಂತಂದರೆ, ಇದೇನು ಕಂಕರ್ ಇದೆಯಲ್ಲ, ಈ ಕಂಕರ್ ಇಲ್ಲೇ ಬಿಟ್ಟೋಗಿದ್ದಾರೆ ಗುತ್ತಿಗೆದಾರರು. ಮತ್ತು ಈ ಅಧಿಕಾರಿಗಳಿಗೇನು ಗೊತ್ತಿಲ್ವಾ, ಈ ಕಂಕರಲ್ಲಿ ಬಿಟ್ಟೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಈ ರಸ್ತೆ ಮೇಲೆ ಹೋಗೋಕ್ಕೆ ಹರಸಾಹಸ ಪಡುವಂಥ ಪರಿಸ್ಥಿತಿ ಎದುರಾಗಿದೆ. ಯಾಕಂತಂದರೆ ಆ ಬ್ರಿಡ್ಜ್ ಮೇಲಿಂದ ಅತಿ ವೇಗವಾಗಿ ಬಂದು ಇಲ್ಲಿ ಸ್ಕಿಡ್ಡಾಗಿ ಬಿಡ್ತಾಯಿದ್ದಾರೆ. ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ಡಾಗಿ ಬಿಡ್ತಾಯಿದ್ದಾರೆ. ಮತ್ತು ಕಾರ್ ಆಗಿರ್ಬೋದು, ಲಾರಿ ಆಗಿರಬಹುದು, ಇಂಥ ವಾಹನಗಳು ಅತಿ ವೇಗವಾಗಿ ಬರೋದ್ರಿಂದ ಇಲ್ಲಿನ ಧೂಳು ದ್ವಿಚಕ್ರ ವಾಹನ ಸವಾರರ ಕಣ್ಣಲ್ಲಿ ಹೋಗಿ ಅವರಿಗೆ ಕಾಣದೇ ಇರುವಂಥ ಪರಿಸ್ಥಿತಿ ಎದುರಾಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಇದು ಕಂಪ್ಲೀಟಾಗಿ ಈ ಧೂಳು ಮತ್ತು ಈ ಕಂಕರ ಕ್ಲಿಯರ್ ಮಾಡುವಂಥ ಕೆಲಸ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು, ಈ ಗುತ್ತಿಗೆದಾರ ಯಾರಿದ್ದಾರೆ ಮತ್ತು ಯಾರು ಇದು ನಿಂತು ಕೆಲಸ ಮಾಡಿ ಇಂಜಿನಿಯರ್ಗಳು ನೋಡಿ ಎಷ್ಟೊಂದು ಧೂಳು ಆಗ್ತಾಯಿದೆ. ಇಲ್ಲಿ ತೋರಿಸ್ತಾ ನಿಮಗೆ, ಈ ಧೂಳಿಂದ ದ್ವಿಚಕ್ರ ವಾಹನ ಸವಾರರು ಎಷ್ಟೊಂದು ತೊಂದರೆ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಈ ಧೂಳು ಮತ್ತು ಈ ಕಂಕರನ್ನು ತೆರವುಗೊಳಿಸುವಂಥ ಕೆಲಸ ಮಾಡಬೇಕು. ಇವತ್ತು ಗುತ್ತಿಗೆದಾರರಿಗೂ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ನಿಮ್ಮ ಸಮಯಕ್ಕೆ ಬಂದು ಇಲ್ಲಿ ಹಾಕಿದ್ರಲ್ಲ, ತೆಗಿಬೇಕಂತ ಕನಿಷ್ಠ ಜ್ಞಾನ ಸಹಿತ ನಿಮಗಿಲ್ವಾ? ಕಾಮನ್ ಸೆನ್ಸ್ ಇಟ್ಕೊಂಡು ನೀವು ಕೆಲಸ ಮಾಡಬೇಕಾಗುತ್ತೆ. ಇದು ಸಾರ್ವಜನಿಕರಿಗೆ ಅನನುಕೂಲ. ಹಾಗಾಗಿ ಅನುಕೂಲವಾಗೋ ಥರ ನೀವು ಕೆಲಸ ಮಾಡಿದಿರಿ, ಆದರೆ ಇದು ಅನನುಕೂಲ. ಮತ್ತು ಅಲ್ಲಿ ಬ್ರಿಡ್ಜ್ ಮೇಲೆ ಅನುಕೂಲ ಆಗಿದೆ, ಇಲ್ಲಿ ಮಾತ್ರ ಅನನುಕೂಲ ಆಗ್ತಾಯಿದೆ. ದಯಮಾಡಿ ಗುತ್ತಿಗೆದಾರರು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇದು ತೆಗೆಯುವಂಥ ಕೆಲಸ ಮಾಡಿ. ಇಲ್ಲದೆ ಹೋದರೆ ನಿಮ್ಮ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಧನ್ಯವಾದಗಳು.